ಈ ಪರಿವರ್ತನೆಗಳು ಹೇಗೆ ನಡೀತಾ ಇದೆ ಇವತ್ತಿನ ಸಂದರ್ಭದಲ್ಲಿ ಯೂತ್ಸು ನಾವೆಲ್ಲರೂ ಯಾವ ಥರ ಪರಿಣಾಮ ಅಂದರೆ ಒಂದು ಕೆಟ್ಟದ್ದು ಒಳ್ಳೆಯದು ಜಗತ್ತಿನಲ್ಲಿ ತುಂಬ ನಡೀತಾ ಇದೆ. ಅದರಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಈ ಹುಡುಗರುಗಳೆಲ್ಲ ಏನೋ ಒಂದು ಮಾಡಿಕೊಂಡು ಒಂದು ವ್ಯವಸ್ಥೆನ ಹೇಗೆ ಚೇಂಜ್ ಮಾಡೋಕ್ಕೆ ಹೊರಡ್ತಾರೆ ಅಂದರೆ ಶ್ರೀಕೃಷ್ಣ ಹೇಳಿರೋ ಮಾತು ಪರಿವರ್ತನೆಯೇ ಜಗತ್ತಿನ ನಿಯಮ ಅಂತಿದೆಯಲ್ಲ, ಆ ವಿಷಯನ ಇದರಲ್ಲಿ ತಿಳಿಸಕ್ಕೆ ಹೊರಡೋದಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮ ಆಗಿ ಇವರೆಲ್ಲರೂ ಸೇರಿಕೊಂಡು ಹೇಗೆ ಮುಂದುವರಿತಾ ಇದ್ದಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಹೇಳಕ್ಕೆ ಇಷ್ಟಪಟ್ಟಿದ್ದಾರೆ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಹಾಗೆ ಎಲ್ಲ ಹೊಸ ಕಲಾವಿದರು ಇದರಲ್ಲಿ ಮಾಡಿದ್ರು. ಜೊತೆಗೆ ಡೈರೆಕ್ಟರ್ ಶಂಕರ್ ಅವರೇ ಇದಕ್ಕೆ ನಿರ್ಮಾಪಕರಾಗಿ, ಜೊತೆಗೆ ನಿರ್ದೇಶಕರಾಗಿ, ಹೀರೋ ಆಗಿ ಎಲ್ಲ ವಿಷಯದಲ್ಲೂ ತನ್ನ ಒಂದು ಅಸ್ತಿತ್ವವನ್ನು ಕಾಪಾಡಿಕೊಂಡು ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಸಿನಿಮಾದಲ್ಲಿ ಒಟ್ಟು 5 ಹಾಡುಗಳಿದೆ. 5 ಹಾಡುಗಳನ್ನು ಒಂದೊಂದು ಸಿಚುವೇಶನ್ ವೈಸ್ನಲ್ಲೇ ಎಲ್ಲ ಮಾಡ್ಕೊಂಡಿದ್ದೀವಿ. ಸಾಂಗ್ನ ನನ್ನ ಗೆಳೆಯರಾದ ಚಾಣಕ್ಯ ಅವರು ಬರ್ತಿದ್ದಾರೆ, ನಾನು ಬರ್ತೀನಿ, ಹಾಗೆ ಮನೋಜ್ ಸೋಗಂದ್ ಅಂತ ಹೇಳಿ ಬರ್ತಿದ್ದಾರೆ. ಸಾಂಗ್ನ ಸಿಂಗರು ನಮ್ಮ ಇವತ್ತಿನ ಉದೋ ಉದೋ ಎಲ್ಲಮ್ಮ ಸಾಂಗನ್ನು ಸರಾಯಿಯವರು ಹಾಡಿದ್ದಾರೆ. ಹಾಗೆ ನಾನು ಅದರಲ್ಲಿ ಹಾಡಿದ್ದೀನಿ. ಗುರುರಾಜ್ ಅಂತ ಹೇಳಿ ಸಿಂಗರ್ ಹಾಡಿದ್ದಾರೆ. ಎಲ್ಲ ಹೊಸ ಕಲಾವಿದರೆ ಹಾಡಿದ್ದಾರೆ. ಎಲ್ಲರೂ ಲಿರಿಕ್ಸ್ ಬರ್ದಿರೋದ್ರಿಂದ ಹಿಡಿದು ಎಲ್ಲರೂ ಹೊಸಬ್ರೇ ಇದಾಗಿರೋದು. ತುಂಬ ಖುಷಿ ಇದೆ. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ರೀರೆಕಾರ್ಡಿಂಗ್ ಕಂಪ್ಲೀಟ್ ಆಗಿ DTS ಕಂಪ್ಲೀಟ್ ಆಗಿದೆ. ಸಿನಿಮಾ ಇನ್ನೇನು ತೆರೆಗೆ ಬರೋಕ್ಕೆ ಸಿದ್ಧ ಆಗಿದ್ದಾರೆ. ಎಲ್ಲ ಟೀಮಿನ ಒಂದು ಹೊಸ ಟೀಮಿನ ಒಂದು ಪ್ರಯೋಗ ನನಗೆ ಖುಷಿಯಾಗಿದೆ. ಯಾಕಂದರೆ ರೀರೆಕಾರ್ಡಿಂಗ್ ಮಾಡಬೇಕಾದ್ರೆ ಸಿನಿಮಾದ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದು ಒಂದು ನನಗೆ ಒಂದು ವರ್ಕ್ ಮಾಡೋಕ್ಕೆ ಖುಷಿ ಆಯಿತು. ಮುಂದಿನೆಲ್ಲ ಇನ್ನು ನಮ್ಮ ನಿರ್ದೇಶಕರು ಎಲ್ಲವನ್ನು ಹೇಳ್ತಾರೆ ವಿಷಯನ. ನಾವೆಲ್ಲ ಒಂದು ಪುಟ್ಟ ರೈತರ ಮಕ್ಕಳು ಕಷ್ಟಪಟ್ಟು ಮಾಡಿದ್ದೀವಿ. ಎಲ್ಲರೂ ಆಶೀರ್ವದಿಸಿ ಎಲ್ಲರೂ ಒಂದು ಒಳ್ಳೆ ಮಾಡಿದ್ದೆ ಅಂತ ಕೇಳ್ಬೋತೀನಿ ಅಷ್ಟೇ. ಈ ಥರ ಸ್ಟೇಜ್ ಮೇಲೆ ಕುತ್ಕೊಂಡು ಮಾತಾಡ್ತಿರೋದು, ಮತ್ತೆ ನನ್ನ ಕ್ಯಾರೆಕ್ಟ್ರು ತುಂಬಾ ಚೆನ್ನಾಗಿ ಆ್ಯಕ್ಚುಲಿ ಒಂದು ಮುಗ್ಧತೆಯಿಂದ ಕೂಡಿದೆ. ಆಮೇಲೆ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅಂತಾರ ಒಂದು ಮೂವಿಲಿ ಎಂಟರ್ ಬರುತ್ತೆ ಗೊತ್ತಾ ಮತ್ತೊಂದ್ಸಲಿ, ಆ ಥರ ಒಂದು ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಅಪರ್ಚುನಿಟಿ ಸರ್, ಡೈರೆಕ್ಟರ್ ಸರ್. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟು ಈ ಸಿನಿಮಾ ಬೇಕು. ಸೊ ಕನ್ನಡ ಸಿನಿಮಾನ ಉಳಿಸಿ ಅಂತ ಬೇಡ್ಕೊಳ್ತೀನಿ ಅಷ್ಟೇ. ಮಾಡಿದ್ದೆ. ಹಾಗಾಗಿ ಶ್ರೀಕೃಷ್ಣದಲ್ಲೂ ಕರೆದೊಂದು ಪಾತ್ರ, ಒಂದು ಮುಖ್ಯವಾದ ಪಾತ್ರನ ಕೊಟ್ಟಿದ್ರು. ಥ್ಯಾಂಕ್ ಯು ಡೈರೆಕ್ಟರ್, ನಿರ್ಮಾಪಕರಿಗೆ ಎಲ್ರಿಗೂ ಥ್ಯಾಂಕ್ ಯು. ಸಿರಿ ಮ್ಯೂಸಿಕಲ್ಲಿ ನಮ್ಮ ಸಾಂಗ್ ಯೂಟ್ಯೂಬ್ಗೆ ಬರ್ತಾ ಇರೋದಕ್ಕೆ ತುಂಬ ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಇದು ನಾನು ಆ್ಯಕ್ಚುಲಿ ಟ್ರ್ಯಾಕ್ ಹಾಡೋಕ್ಕೆ ಅಂತ ಹೋಗಿದ್ದು. ಈ ಸಿನಿಮಾದಲ್ಲಿ 2 ಸಾಂಗ್ ಹಾಡಿದ್ದೀನಿ. ಇದು ಒಂದು, ಹಾಗೆ ಇನ್ನೊಂದು ಸಿಚುವೇಶನಲ್ ಸಾಂಗ್ ಬರುತ್ತೆ, ಅದು ಕೂಡ ಹಾಡಿದ್ದೀನಿ. ಟೋಟ್ಲಿ ಡಿಫ್ರೆಂಟ್ ಜಾನರ್ ಸಾಂಗ್ಸು, ಸಿಚುವೇಶನ್ ಬೇಸ್ಡ್ ಇರೋದ್ರಿಂದ. ಈ ಮುಂಚೆ ನಂದು ರಿಲೀಸ್ ಆಗಿದ್ದೆಲ್ಲ ಹೆಚ್ಚಾಗಿ ಮೆಲೋಡಿ ಜಾನರ್ಸಲ್ಲಿ ಇತ್ತು. ದಿಸ್ ಇಸ್ ಒನ್ ಆಫ್ ದ ಡಿಫ್ರೆಂಟ್ ಜಾನರ್ಸ್ ನಾನು ಪ್ರಯತ್ನ ಪಟ್ಟಿರೋದ್ರಲ್ಲಿ. ಸೊ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಆ್ಯಂಡ್ ಥ್ಯಾಂಕ್ಸ್ ಟು ತ್ಯಾಗರಾಜ್ ಸರ್ ಫಾರ್ ಕನ್ಸಿಡರಿಂಗ್ ಮೀ ಆ್ಯಂಡ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಹಾಗೆ ಧಗ 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 ಉರಿವ ಕಣ್ಣು ಬಿಟ್ಟು ಬರ್ತಾಳವ್ವ, ಸಿಡಿ 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 ಸಿಡಿವ ಮತ್ತು ಇವಳ ಹೆಜ್ಜೆ ನೋಡವ್ವ, ಕೊಲೆಗಡುಕರ ತಲೆಯ ಕಡಿದು ದುಷ್ಟ ದುರುಳರ ಮೂಳೆ ಮುರಿದು ಬರ್ತಾಳೋ ಬರ್ತಾಳೋ. ಶ್ರೀಕೃಷ್ಣ ದ ಮ್ಯಾನ್ ಪವರ್. ಸೊ ಶಂಕರ್ ಅವರು ಇಂಡಸ್ಟ್ರಿ ಬಂದು ಸುಮಾರು 16 ವರ್ಷಗಳಾಗಿದೆ ಅಂತೆ. ಬಂದು ನಂತರ ಮಾತಾಡುವಾಗ ಹೇಳ್ತಾಯಿದ್ರು, 14 ವರ್ಷದಿಂದ ನಾನು ಎಲ್ಲ ಏಳು ಬೀಳುಗಳನ್ನ ನೋಡ್ಕೊಂಡು ಬಂದಿದ್ದೀನಿ ಸರ್. ಪ್ರತಿಯೊಂದು ಅಂದರೆ ಸಿನಿಮಾ ಹೇಗೆ ಮಾಡಬೇಕು, ಲೈಟಿಂಗು, ಕಲರಿಂಗು ಅಥವಾ ವರ್ಕು ಹೇಗೆ ಬರಬೇಕು, ಹೇಗೆ ಅದರಿಂದ ನಾನು ವರ್ಕ್ ಮಾಡಬೇಕು ಅನ್ನೋದೆಲ್ಲನೂ ತಿಳ್ಕೊಂಡು ಕೊನೆಗೆ ಹಾಗೆ ಮಾಡಿಕೊಂಡು ಇವಾಗ ಬ್ರಹ್ಮರಾಕ್ಷಸ ಅಂತ ಲಾಸ್ಟಿಗೆ ಮಾಡಿದಂತೆ. ಇದಾದಮೇಲೆ ಇವಾಗ ಕೃಷ್ಣ ಅಂತ, ಶ್ರೀಕೃಷ್ಣ ಅಂತ ಹೇಳಿ ಈ ಕತೆಗೆ ಆ್ಯಕ್ಟ್ ಆಗುವಂಥದ್ದು, ಅಂದರೆ ಕತೆಗೆ ಆ್ಯಕ್ಟ್ ಆಗುವಂಥ ಹೆಸರು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಇದರಲ್ಲಿ 5 ಹಾಡುಗಳಿದೆ. ಅದರಲ್ಲಂತೂ ಉದೋ ಉದೋ ಎಲ್ಲಮ್ಮ ಉತ್ತರ ಕರ್ನಾಟಕದಲ್ಲಂತೂ ಅದ್ಭುತ ಹೋಗುತ್ತೆ. ಯಾಕಂದರೆ ಎಲ್ಲಮ್ಮ ಅಂತ ಹೇಳಿದ್ರೆ ಎಲ್ರಿಗೂ ಬೇಕಾಗಿರೋಂಥ. ಸೊ ಹಾಗಾಗಿ ಅದು ಹಾಡು ಅದ್ಭುತವಾಗಿ ಮೂಡಿ ಬಂದಿದೆ.
ಜೊತೆಗೆ ಸರೈ ನೀವು ತುಂಬ ಚೆನ್ನಾಗಿ ಆಡ್ತೀರಿ. ನಮ್ಮಲ್ಲಿ ಆಲ್ರೆಡಿ ಒಂದು 8ನೇ ಸಾಂಗೇನೋ ಇದೆ ನಮ್ಮ ಸಿರಿ ಮ್ಯೂಸಿಕಲ್ಲಿ. ಹಾಗೆ ತುಂಬ ಚೆನ್ನಾಗಿ ಅಭಿನಯ. ನಾನು ಪೂರ್ತಿ ಸಿನಿಮಾ ನೋಡಿದೆ. ಹೀರೋಯಿನ್ ಅಂತೂ ಸಿನಿಮಾ ತುಂಬ ತಿಂದಾಕ್ಬಿಟ್ಟಿದ್ದಾರೆ, ಅಷ್ಟು ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆ. ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಮತ್ತು ಹೀರೋ ನಟನೆ ತುಂಬ ಅಂದರೆ ಲೈಕ್ ಅದಕ್ಕೇನು ಬೇಕು ಹೇಗೆ ಬೇಕು ಹಾಗೆ ಮಾಡಿದ್ದಾರೆ. ಸೊ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದೀರಿ. ಪ್ರೊಡ್ಯೂಸರು ನೀವು ಬಂಡವಾಳ ಹಾಕಿದಿರಿ, ನಿಮಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ, ಸಿನಿಮಾ ಗೆಲ್ಲಿ, ಸಿನಿಮಾ ಮುಂದೆ ಬರಲಿ. ಮತ್ತು ಈ ಹಾಡುಗಳು ಸಿರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲಲ್ಲಿದೆ, ದಯವಿಟ್ಟು ನೋಡಿ, ಕಮೆಂಟ್ ಮಾಡಿ. ಚೆನ್ನಾಗಿತ್ತ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೂ ಅದು ಏನು ಅನಿಸುತ್ತೆ, ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ಮಾಡಿ. ಅದು ಮಾಡಿದಾಗ ಏನಾಗುತ್ತೆ, ಅದನ್ನು ಸಪೋರ್ಟ್ ತೊಗೊಂಡು ಇನ್ನೊಬ್ರು ಕೆಲವಾರು ಜನ ಹೊಸಬರು ಮಾಡೋದಕ್ಕೆ ಅಂತ ನೋಡ್ತಾ ಇರ್ತಾರೆ. ಅದನ್ನು ನೋಡಿದಾಗ ಓ ಈ ಥರ ಮಾಡಿದರೆ ಚೆನ್ನಾಗಿತ್ತು, ಈ ಥರ ಮಾಡಿಲ್ಲ ಅಂದರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಅದನ್ನು ಅವರು ತಿದ್ದುಕೊಳ್ತಾರೆ. ಸೊ ದಯಮಾಡಿ ಎಲ್ಲರೂ ಕೇಳ್ತಿದ್ದೀನಿ, ನಮ್ಮ ಮಾಧ್ಯಮಿತರ ಹತ್ರ ಕೇಳ್ತಿದ್ದೀನಿ, ದಯಮಾಡಿ ಇದನ್ನು ಗೆಲ್ಲಿಸಿ, ಸಿನಿಮಾ ಗೆಲ್ಲಿಸಿ, ಸಿನಿಮಾದವ್ರು ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಂದ ಹಿರಿಯರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಚೈತ್ರ ತೋಟದಂತ ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತ ಫಸ್ಟ್ ಸೆಂಟೆನ್ಸ್ ನಾನು ಎಲ್ಲಿ ಹೋದ್ರು ಹೇಳ್ತೀನಿ, ಬಿಕಾಸ್ ನನ್ನ ಹೆಸರು ನಿಮ್ಗೆ ಎಲ್ಲರಿಗೂ ನೆನಪಿರಲಿ ಅಂತ. ಮೂಲತಃ ಹುಬ್ಬಳ್ಳಿಯವಳು. ಸೊ ಉದೋ ಉದೋ ಸಾಂಗ್ ನನಗಂತೂ ಸಿಕ್ಕಾಪಟ್ಟೆ ಸೆಂಟಿಮೆಂಟ್ ಸಾಂಗ್ ಅಂದ್ಕೊಳ್ಳಿ. ಈ ಸಿನಿಮಾದಲ್ಲಿ ಎಲ್ಲ 5 ಸಾಂಗ್ಸ್ ಏನಿದೆ ತುಂಬಾ ಚೆನ್ನಾಗಿದೆ. ಲಿರಿಕ್ಸ್ ಆಗಿರ್ಬೋದು, ದ ಬ್ಯಾಕ್ಗ್ರೌಂಡ್ ಸ್ಕೋರ್, ಸಿಂಗರ್ಸ್ ಎಲ್ಲ ಸೂಪರ್ಬ್ ಆಗಿ ಹಾಡಿದ್ದಾರೆ. ನನಗೆ ಲೈಕ್ ಫಸ್ಟ್ ಪ್ಲಸ್ ಪಾಯಿಂಟ್ ಅಂದರೆ ನಾನು ಕಂಟೆಂಟ್ಗಿನ ಮುಂಚೆ ಐ ವುಡ್ ಟೇಕ್ ಸಾಂಗ್ಸ್. ಸೊ ಆ್ಯಂಡ್ ಕಮಿಂಗ್ ಟು ದ ಕಂಟೆಂಟ್, ನನಗೆ ನನ್ನ ಪಾತ್ರ ಇದರಲ್ಲಿ ಅಂದರೆ ಒಂದು ಹುಡುಗಿ ಹಿಂದೆ ಮುಂದೆ ಯಾರು ಇಲ್ಲದೆ ಅವಳು ಎಷ್ಟು ಕಷ್ಟಪಡ್ತಾಳೆ ಜೀವನದಲ್ಲಿ. ಅವಳು ಆ ತೀರಾ ಕಷ್ಟದಲ್ಲಿರುವಾಗ ಏನು ತಿರುವು ಕಾಣ್ತಾಳೆ, ಆಗ ಬರ್ತಾನೆ ನಾಯಕ. ಅವರು ಆ ಹುಡುಗಿಯ ಜೀವನನ ಹೇಗೆ ರೂಪಿಸ್ತಾನೆ, ಲೈಕ್ ನ್ಯೂ ಲೈಫ್ ಹೇಗೆ ಕೊಡ್ತಾನೆ ಆ ಹುಡುಗಿಗೆ ಅನ್ನೋದ್ರ ಮೇಲೆ ನಿಂತಿದೆ. ಅವ್ರ ಸ್ಟ್ರಗಲ್ಸ್ ಆಗಿರ್ಬೋದು ಎಲ್ಲ ಲೈಕ್ ಆ್ಯಕ್ಟ್ ಆಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ನಂದು ಡೈರೆಕ್ಟರ್ ಸರ್ ಜರ್ನಿ ಬಂದು ಬ್ರಹ್ಮ ರಾಕ್ಷಸನಿಂದ ಶುರುವಾಗಿದ್ದು, ನಾನು ಅದರಲ್ಲೊಂದು ಪ್ರಮುಖ ಪಾತ್ರನ ಮಾಡಿದ್ದೆ. ಅದು ತುಂಬಾ ಇಷ್ಟ ಆಗಿತ್ತು ನನಗೆ. ಸೊ ಇವ್ರ ಡೈರೆಕ್ಷನ್ ಬಗ್ಗೆ ಹೇಳಬೇಕು ಅಂದರೆ ಹಿ ನೆವರ್ ಕಾಂಪ್ರಮೈಸಸ್, ಫ್ರೇಮ್ ಟು ಫ್ರೇಮ್. ಐ ರಿಯಲಿ ಅಪ್ರಿಷಿಯೇಟ್ ಹಿಮ್. ಯಾವಾಗಲೂ ಇದನ್ನೇ ಹೇಳೋದು, ಅವ್ರಿಗೆ ಸ್ಯಾಟಿಸ್ಫೈ ಆಗೋ ತನಕ ಅವರು ಬಿಡೋದೇ ಇಲ್ಲ. ನೀವು ಎಷ್ಟರ ಟೇಕ್ ತೊಗೊಳ್ಳಿ, ನೀವು 1 ಟೇಕಲ್ಲೇ ಮಾಡಿ ಅವ್ರಿಗೆ ಸ್ಯಾಟಿಸ್ಫೈ ಆದರೆ ಓಕೆ, ಇಲ್ಲ ಅದು ಬರೋ ತನಕ ಅವ್ರು ಬಿಡಲ್ಲ, ತಲೆ ಕೆಡ್ಸ್ಕೊಂಡು ಕೂತಿರ್ತಾರೆ. ಹಿ ಈಸ್ ರಿಯಲಿ ಡೆಡಿಕೇಟೆಡ್ ಟು ಹಿಸ್ ವರ್ಕ್. ಅವ್ರು ಪಟ್ಟಿರೋ ಸ್ಟ್ರಗಲ್ಸು, ನಾವು ಪಟ್ಟಿರೋ ಸ್ಟ್ರಗಲ್ಸ್ಗೆಲ್ಲ ಉತ್ತರ ಸಿಗಬೇಕು ಅಂದರೆ ನೀವು ಈ ಸಿನಿಮಾನ ಗೆಲ್ಲಿಸ್ಬೇಕು. ಅದೇ ಆಶಿಸ್ತೀನಿ ನಾನು. ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್. ಆ್ಯಂಡ್ ಈ ವೇದಿಕೆಯನ್ನು ಹಂಚ್ಕೊಳ್ಳೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಒಂದು 4ನೇ ಸ್ತಂಭ ಅಂತ ಕರೀತಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ನಮಸ್ಕಾರ ಹೇಳ್ತೀನಿ. ಯಾಕಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ನೋಡದೇ ಇರೋಂಥ ಚಿತ್ರಗಳಿಂದ, ನೀವು ಬೆಳೆಸದೇ ಇರತಕ್ಕಂಥವ್ರು ಯಾರೂ ಇಲ್ಲ. ಸೊ ನಿಮ್ಮ ಮಗಳಿಗೆ ಶ್ರೀಕೃಷ್ಣನ ಒಂದು ಹೊಸ ಮಗು ಅಂಬೆಗಾಲು ಇಟ್ಕೊಂಡು ಬಂದಿದೆ. ಈ ಸಿನಿಮಾನೂ ಬೆಳೆಸ್ತೀರಂತ ಆಶಿಸ್ತಾ, ನಂಬಿಕೆಯಿಂದ ನಮ್ಮೆಲ್ರಿಗೂ ಧನ್ಯವಾದಗಳೊಂದಿಗೆ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ಗೆಳೆಯರು ಮಾತ್ರನೇ, ಗೆಳೆಯರಿಗೋಸ್ಕರ ನಾವೆಲ್ಲ ಗೆಳೆಯರು ಸೇರಿ ಈ ಒಂದು ಪ್ರಯತ್ನದತ್ತ ಸಾಗಿದ್ದೀವಿ ಅಂತ ಹೇಳ್ಕೊಬೋದು. ಯಾಕಂದರೆ ಫುಲ್ಲು ನನಗೆ ಕಾಣಿಸಿದ್ದು ಒಂದು ಸ್ನೇಹ ತುಂಬ ಇದೆ ಇದರಲ್ಲಿ. ಸ್ನೇಹಕ್ಕೋಸ್ಕರ ಯಾವ ಎಕ್ಸ್ಟ್ರೀಮ್ಗೆ ಲೆವೆಲ್ಗೆ ಹೋಗ್ಬೋದು, ಅದರಲ್ಲೂ ತಾಳ್ಮೆಯಿಂದ. ಶ್ರೀಕೃಷ್ಣನಲ್ಲಿ ನಾವೆಲ್ಲ ನೋಡಬೇಕಾಗಿರೋದೇ ತಾಳ್ಮೆಯ. ಯಾಕಂದರೆ ತಾಳ್ಮೆ ಇಲ್ಲಾಂದರೆ ಶ್ರೀಕೃಷ್ಣ ಇಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿದೆ. ಮ್ಯೂಸಿಕ್ ಮತ್ತು ಇವತ್ತಿನ ಹೀರೋಗಳು ತ್ಯಾಗರಾಜರು ತುಂಬ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಹಾಗೆ ಹೀರೋಯಿನ್ ಮೇಡಮ್ ಅವರು ಕೂಡ ತುಂಬ ಚೆನ್ನಾಗಿ ಒಂದು ಪಾತ್ರನ ಅದ್ಭುತವಾಗಿ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು, ನಮ್ಮ ಪ್ರಕಾಶ್ ಆಗಲಿ, ಪ್ರತಿಯೊಬ್ಬರು ಹೆಸರು ಬೇಡ, ನಮ್ಮ ಕೈ ಹಿಡಿಯುತ್ತಂತ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಮಾಧ್ಯಮ ಮಿತ್ರರಲ್ಲಿ ಮತ್ತೊಮ್ಮೆ ಕೇಳ್ಕೊಡ್ತೀನಿ,
ಎಲ್ಲರೂ ಬೆಳೆಸ್ತಾ ಇದ್ದೀರಾ ಚೆನ್ನಾಗಿ. ನಮ್ಮ ಒಂದು ಚಿತ್ರತಂಡವನ್ನು ಬೆಳೆಸ್ತೀರಾ ಅಂತೇಳಿ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ಇನ್ನೊಂದು ಹೇಳ್ಬೇಕಂತ ಇಷ್ಟಪಡ್ತೀನಿ, ನಿರ್ಮಾಪಕರು ಅಂದಿದ ತಕ್ಷಣ ನನಗೆ ಒಂಥರ ಯಾಕಂದರೆ 22 ವರ್ಷದ ಹಿಂದೆ 2004-5 ಅನ್ಕೊತೀನಿ, ಮನೆಯಲ್ಲಿ ಫಿಲಮ್ಗೆ ಹೋಗ್ಬೇಕು ಅಂದಿದ್ದೆ, ಕಾಸು ಕೊಟ್ಟಿಲ್ಲ ಅಂತೇಳಿ ಈ ದಸರಾ ಹಬ್ಬ ಟೈಮ್ ಅವಾಗ ಈ ಕುಂಬಳಕಾಯಿಯಲ್ಲಿ ಇರೋ ಕಾಸನ್ನೆಲ್ಲ ತೊಗೊಂಡೋಗಿ ಸಿನಿಮಾ ನೋಡಿದ್ವಿ ಗೋವಾ ಥಿಯೇಟ್ರಲ್ಲಿ ಜೋಗಿ ಫಿಲಮ್. ನಾನು ಬರ್ತಾ ನಾನು ಗೆಳೆಯರಿಗೆ ಹೇಳ್ಕೊಂಡು ಬರ್ತಾಯಿದ್ದೆ. ಅವತ್ತು ಹಂಗೆ ಹೋಗಿದ್ವಿ ಮಚ್ಚ. ಇವತ್ತು ಶಂಕರ್ ಸರ್ ಇಲ್ಲಿಗಡೆ ತಗೊಂಡ್ಬಂದಿದ್ದಾರೆ. ಅವ್ರು ಯಾವ ಥರ ಕೃತಜ್ಞತೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನೇ ಹೇಳ್ಬಿಡೋಣ ಅಂತ ಅನ್ನಿಸ್ತು. ಯಾಕಂದರೆ ಅಲ್ಲಿಂದ ಇಲ್ಲಿವರೆಗೂ ಇದು ಗೆಳೆತನನೇ, ಇದು ಫ್ರೆಂಡ್ಶಿಪ್ ಇಲ್ಲಾಂದರೆ ಇದಿಲ್ಲ. ಅವ್ರ ಫ್ರೆಂಡ್ಶಿಪ್ಗೆ ಮತ್ತು ಅವ್ರ ಕೆರಿಯರ್ ಉದ್ದಕ್ಕೂ ನಾನು ಇರಬೇಕು ಅಂತ ಭಾವಿಸ್ತೀನಿ. ಅದು ಅವ್ರ ಸಪೋರ್ಟ್ ತುಂಬ ಇರಬೇಕು. ನಾನಂತೂ ಇರ್ತೀನಿ, ತಮ್ಮೆಲ್ಲರೂ ಮುಂದೆ ಪ್ರಮಾಣ ಮಾಡ್ತೀನಿ. ಅದನ್ನು ನಮ್ಮ ಗೆಳೆತನ ಹಿಂಗೆ ಇರಲಿ, ಇನ್ನೂ ತುಂಬ ಹೆಚ್ಚೆಚ್ಚು ಸಿನಿಮಾಗಳು ಅವ್ರು ಮಾಡಲಿ. ಇನ್ನು ತುಂಬ ಜನ ಗೆಳೆಯರಿದ್ದಾರೆ, ನಾವೆಲ್ಲರೂ ಹಿರಿಯರು ಅಪ್ಪಾಜಿ ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ಮತ್ತು ಯಾವುದೇ ಥರ ದೊಡ್ಡ ಸಿನಿಮಾಗಳು ಮಾತ್ರ ಸಪೋರ್ಟ್ ಮಾಡ್ತೀನಿ, ಅಲ್ಲದೆ ಯಾರೇ ಒಂದು ಸಣ್ಣ ವ್ಯಕ್ತಿ ಕೂಡ ಇಷ್ಟು ಚೆನ್ನಾಗಿ ರೀಚ್ ಕೊಡ್ತಾ ಇದ್ದಾರೆ ಅಪ್ಪಾಜಿ. ಅವ್ರು ಈ ಸಲ ನಾಗೇಂದ್ರ ಅಪ್ಪಾಜಿಯವರು, ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀನಿ. ಹೀಗೆ ಸುಮಾರು ಜನ ಬೆಳೆಸ್ಬೇಕಂತ ಕೇಳ್ಕೊಳ್ತೀನಿ. ನಾವು ಇಂಟೀರಿಯರ್ ವುಡ್ ವರ್ಕ್ ಮಾಡ್ತಾಯಿದ್ದೀವಿ, ವುಡ್ ವರ್ಕ್ ಇದೆಯಲ್ಲ ಅದು. ಮತ್ತು ಇಲ್ಲಿ ನಿರ್ಮಾಪಕ ಅಂದರೆ ಎಲ್ಲರೂ ನಿರ್ಮಾಪಕರು ಸಿಗ್ತದೆ, ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ಒಬ್ಬರು ಒಂದು ಶ್ರಮ ಅಲ್ಲ, ಒಬ್ಬರ ಒಂದು ಹೂಡಿಕೆನೂ ಅಲ್ಲ. ಇದು ನಮ್ಮ ದಿನನಿತ್ಯದ ಸೇವಿಂಗ್ಸ್ ಅಂತ ಅನ್ಕೋಬೋದು. ಈ ಸೇವಿಂಗ್ಸ್ನ ನಾನು ಒಬ್ಬನೇ ಅಲ್ಲ, ಸುಮಾರು ಜನ ನೋಡ್ಬೋದು, ಕೋಆಪರೇಟಿವ್ಸ್ ಸುಮಾರು ಜನ ಇದ್ದಾರೆ. ಎಲ್ಲರ ಒಂದು ಶಕ್ತಿನೇ ಶ್ರೀಕೃಷ್ಣ. ಹಾಗಾಗಿ ಇದು ತುಂಬ ಚೆನ್ನಾಗಿ ಸಕ್ಸಸ್ ಆಗಬೇಕು. ಮತ್ತು ನಮ್ಮ ಶಂಕರ್ ಸರ್ ಒಳ್ಳೆ ರೀಚ್ ಸಿಗಬೇಕು. ಮತ್ತು ಚಿತ್ರದಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಎಲ್ಲ ಅಭಿಮಾನಿಗಳು ಒಂದು ಒಳ್ಳೆ ರೀಚ್ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಬಯಸ್ತೀನಿ. ತುಂಬ ಒಳ್ಳೆಯದಾಗಲಿ. ತಾವೆಲ್ಲರೂ ಆಶೀರ್ವಾದ ಇದ್ದರೆ ಮಾತ್ರ ಅದು ನಡೆಯುತ್ತೆ ಅಂತಲೂ ಅಂದ್ಕೊಳ್ತೀನಿ. ಹಾಗಾಗಿ ಎಲ್ರಿಗೂ ಧನ್ಯವಾದ. ಈ ಸಂದರ್ಭ, ಈ ಅವಕಾಶ ಮತ್ತು ಆ್ಯಂಕರಿಂಗ್ ಚೆನ್ನಾಗಿ ಮಾಡಿದ್ರು ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾರೆ. ಎಲ್ಲರೂ ನನ್ನ ಫ್ರೆಂಡ್ಸ್ ತುಂಬ ಜನ ಬಂದಿದ್ದಾರೆ. ಯಾಕಂದರೆ ನನ್ನ ಜೀವನದಲ್ಲಿ ನನ್ನ ಫ್ರೆಂಡ್ಸು ಎಲ್ಲ ಸಂದರ್ಭದಲ್ಲೂ ಅವ್ರು ಇದ್ದಿರ್ತಾರೆ. ಅವರೆಲ್ಲರಿಗೂ ಈ ಸಂದರ್ಭಕ್ಕೆ ಬಂದಿದ್ದಕ್ಕೆ, ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀವಿ. ಮಚಾಸ್ ಎಲ್ಲರಿಗೂ ಯಾರೋ ಹೆಸರು ಬಿಟ್ಟಿದ್ರೆ ಸಾರು ಒಂದು ದೊಡ್ಡ ಚಾನಲ್ಲು ನಮ್ಗೆ ಅವಕಾಶ ಕೊಟ್ಟಿದ್ದೀವಿ, ತಮಗೂ ಧನ್ಯವಾದಗಳು. ಎಲ್ರಿಗೂ ಯಾರೂ ಮಿಸ್ ಮಾಡಿಲ್ಲ ಅಂದ್ಕೊಳ್ತೀನಿ. ಮಿಸ್ ಮಾಡಿದ್ರೆ ಕ್ಷಮೆ ಇರಲಿ, ಯಾರು ಬೈಕೋರಿ. ನಾನೊಬ್ಬ ಪೊಲೀಸ್ ಆಫೀಸರ್ ಆಗಬೇಕು ಅನ್ನೋದು ಕನಸಿತ್ತು, ಮಿಲಿಟ್ರಿ ಸೇರಬೇಕಾಗಿತ್ತು. ಬಟ್ ನಾನು ನಿರ್ದೇಶಕ ಆಗ್ತೀನಿ, ಇಲ್ಲಿವರೆಗೂ ಬರ್ತೀನಿ, ಒಂದು ಸಂಸ್ಥೆ ಕಟ್ತೀನಿ ಅಂತ ದೇವ್ರೆ ನನಗೆ ಗೊತ್ತಿಲ್ಲ. ನನ್ನಿಂದ ಒಂದು ಸಿನಿಮಾ ಆಗುತ್ತೆ ಅಂತಲೂ ಗೊತ್ತಿರಲಿಲ್ಲ. ಅದಕ್ಕೆ ಮೇನ್ ಬುನಾದಿ ಬಂದು ನಮ್ಮ ಅಪ್ಪ ಅಮ್ಮ. ಅದಕ್ಕೆ ಮೂಲ ಕಾರಣ ನಮಗೆ ಬ್ಯಾಕ್ ಬೋನ್ ನಿಂತ್ಕೊಂಡಿರೋ ನಮ್ಮ ಅಜಯ್ ಸರು, ಆಮೇಲೆ ನಮ್ಮ MS ತ್ಯಾಗರಾಜ್ ಸರು, ನಮ್ಮ ಚಾಣೋಣ ಅಂತ ಇದ್ದಾರೆ. ಮೇನಾಗಿ ನಮ್ಮ ತ್ಯಾಗಣ್ಣವರಪ್ಪ ಬಂದು ಮೋಹನ್ ಸರ್ ಅವರು, ಅಮ್ಮವ್ರು ಬಂದು ನನಗೆ ತುಂಬ ಬ್ಯಾಕ್ ಬೋನ್ ಆಗಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ನರ್ವಸ್ ಆಗ್ತಾಯಿದ್ದೀನಿ. ಆರಾಮಾಗಿ ಮಾತಾಡಿ. ಸ್ವಲ್ಪ ಹಿಂದೆ ರೆಸ್ಟ್ ಮಾಡಿ. ಹಾಂ, ಆರಾಮಾಗಿ ಮಾತಾಡಿ. ನೀವು ಬಗ್ಗಿದ್ರೆ ಕ್ಯಾಮ್ರಾದವ್ರಿಗೆ ಮೂಮೆಂಟ್ ಕಷ್ಟ ಆಗುತ್ತೆ. ಅದಕ್ಕೊಂದು ಚಿಕ್ಕ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಬ್ರಹ್ಮರಾಕ್ಷಸ ಆ್ಯಕ್ಚುಲಿ ರಿಲೀಸ್ ಆಗಬೇಕಾಯಿತು, ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯಿತು. ನಾವು ಅದ್ರ ಮೇಲೆ ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಏನೋ ಒಂದು ಲೈಫ್ ಸ್ಟೈಲ್ ಏನೋ ಚೇಂಜ್ ಆಗುತ್ತೆ ಅನ್ನೋದೊಂದಿತ್ತು, ಆಸೆ ಇತ್ತು ತುಂಬ. ಆಗ ನಮ್ಮ ಇಡೀ ತಂಡಗೂ ಅದರ ಒಂದು ಆಸೆ ಇತ್ತು. ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯಿತು. ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ, ತುಂಬ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಆ ಟೈಮಲ್ಲಿ ಏನೋ ಒಂದು ಪಾಯಿಂಟ್ ಆಫಲ್ಲಿ ಒಂದು ವಿಷಯದಲ್ಲಿ ಶ್ರೀಕೃಷ್ಣನ ಬಗ್ಗೆ ಒಂದು ಥಾಟ್ ಬಂತು. ಯಾಕೆ ಒಂದು ಶ್ರೀಕೃಷ್ಣ ಒಂದು ಟೈಟ್ಲ್ ಮೇಲೆ ಇಟ್ಕೊಂಡು ಒಂದು ಸಿನಿಮಾ ಮಾಡಬಾರ್ದು. ಏನಿಲ್ಲದೇ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನು ನನ್ನ ಮನಸ್ಸಲ್ಲಿ ಏನು ಒಂದು ಥಾಟ್ ಕೊಟ್ಟಿದ್ದಾನೆ ಭಗವಂತ, ಅದ್ರ ಮುಖಾಂತರ ಒಂದು ಸಿನಿಮಾನ ಶುರು ಮಾಡೋಣ ಅಂದಾಗ ನನ್ನ ಇಡೀ ಸಿನಿಮಾ ತಂಡ
ಬ್ರಹ್ಮ ರಾಕ್ಷಸದಲ್ಲಿ ಏನು ಟೆಕ್ನಿಷಿಯನ್ ಆಗಿ ಎಲ್ಲ ಕೆಲಸ ಮಾಡಿದಾರೋ ಅವರೆಲ್ಲರೂ ಕೂಡ ಇಲ್ಲಿ ಇನ್ಕ್ಲೂಡಿಂಗ್ ಕೆಲಸ ಮಾಡಿದ್ದಾರೆ. ಎಡಿಟ್ರ್ ಒಬ್ರು ಬಿಟ್ಟು ಇನ್ನೆಲ್ಲ ಅದೇ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ತ್ಯಾಗರಾಜ್ ಸರ್ ಆಗಿರ್ಬೋದು, ಆಮೇಲೆ ಎಡಿಟ್ರ್ ಬಂದು ಕೀರ್ತಿರಾಜು ಅಂತ, ಡಿ ಎ ಬಂತು ಪ್ರಜ್ವಲ್, ಇದು ಡಿ ಒ ಪಿ ಬಂದು ಅನಿರುದ್ಧ ಅವರು ಅಂತ, ಲಿರಿಕ್ಸ್ ಬಂದು MS ತ್ಯಾಗರಾಜ್ ಅವರು ಕೂಡ ನಮ್ಮ ಅಣ್ಣವರೇ ಮಾಡಿದ್ದಾರೆ. ಅದ್ರ ಜೊತೆಗೆ ಚಾಣಕ್ಯ ಆರ್ ಅಂತ ಅವರು ಮಾಡಿದ್ದಾರೆ. ಆಮೇಲೆ ತಿರ್ಗಾ ಅದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಾರಂಥ ಪ್ರದೀಪ್ ಪೂಜಾರಿ ಸರು, ಆಮೇಲೆ ನಮ್ಮ ಚೈತ್ರ ತೋಟದ ಮೇಡಮ್ ಅವರು ಆ ಸಿನಿಮಾದಲ್ಲಿ ಸೆಕೆಂಡ್ ಲೀಡಾಗಿ ಮಾಡಿದರು. ಈ ಸಿನಿಮಾಗೆ ನಾನು ಅವ್ರನ್ನ ಆಯ್ಕೆ ಮಾಡಿಕೊಂಡೆ. ಕಥೆಗೆ ಪೂರ್ವಕವಾಗಿತ್ತು ಮಾಡಿಕೊಂಡೆ. ಅದಾದಮೇಲೆ ಈಶ್ವರ್ ಶೆಟ್ಟಿ, ಆಮೇಲೆ ಕಳಶೇಗೌಡರು ಅಂತಿದ್ದಾರೆ, ಸಿದ್ದು, ಆಮೇಲೆ ಸೂರ್ಯಪ್ರಕಾಶ್ ಅವರು. ನನಗೆ ಅದು ಓವರಾಲ್ ನನ್ನ ಬ್ರಹ್ಮರಾಕ್ಷಸಲ್ಲಿ ಮಾಡಿರೋ 90% ಇಟ್ಕೊಂಡು ಕ್ಯಾರೆಕ್ಟರ್ ಇದರಲ್ಲಿ ಸಿನಿಮಾ ಮಾಡಿದ್ದೀನಿ. ಅದೇ ಅಣ್ಣ ಹೇಳಿದೆ ಸರ್, ನೀವು ಹೇಳ್ದಂಗೆ ಈ ಸಿನಿಮಾ ಮಾಡೋಕ್ಕೆ ಕಾರಣ ಆ ಒಂದು ಅಂದರೆ ವಾಟ್ ನೆಕ್ಸ್ಟ್, ಅಂದರೆ ನಮಗೆ ನೆಕ್ಸ್ಟ್ ಪ್ಲ್ಯಾನ್ ಏನನ್ನೋದು ಗೊತ್ತಿರಲಿಲ್ಲ. ಯಾಕಂದರೆ ನಾವೇನಾದ್ರು ಒಂದು ಇಂಡಸ್ಟ್ರಿ ಬರ್ಕೊಂಡು ಪ್ರೂವ್ ಮಾಡಬೇಕು. ಬಟ್ ಆ ಸಿನಿಮಾ ಆದಾಗ ಇದ್ರ ಮೇಲೆ ಏನಾದರೂ ನಾವು ಬೆಳಕಿಗೆ ಬರಬೇಕು. ಇಲ್ಲಿ ಅದೇ ಹೇಳ್ತಾರಲ್ಲ, ಅವಕಾಶ ಅದಾಗೇನು ಬರೋಲ್ಲ, ನಾವೇ ಹುಡುಕೊಂಡು ಹೋಗಬೇಕು ಅನ್ನೋದಿತ್ತು. ಹಾಗಾಗಿ ಅವಕಾಶನ ನಾವೇ ಒಂದು ಸೃಷ್ಟಿ ಮಾಡ್ಕೊಂಡ್ವಿ. ಆ ಸೃಷ್ಟಿ ಮಾಡೋಕ್ಕೆ ಶ್ರೀಕೃಷ್ಣ ಪರಮಾತ್ಮ ರೂಪದಲ್ಲಿ ಬಂದು ಇಡೀ ನಮ್ಮ ತಂಡ ಬಂದು ನಮಗೆ ಸಪೋರ್ಟ್ ಮಾಡ್ತು. ಹಾಗಾಗಿ ಇದಕ್ಕೆ ಈ ಸಿನಿಮಾ ಶ್ರೀಕೃಷ್ಣ ಆಗಿದ್ದು. ಮೊದಲನೇ ಥ್ಯಾಂಕ್ಸು ಬಂದು ನಾನು ಇಡೀ ತಂಡಕ್ಕೆ ಹೇಳೋಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾದ ಡೈರೆಕ್ಟರ್ ನಾನಲ್ಲ. ಮೊದಲನೇ ಸಿನಿಮಾಗೂ ನಾನು ಹೇಳಿದ್ದೆ ನಿಜವಾದ ಡೈರೆಕ್ಟರ್ ಬಂದು ಪ್ರೊಡ್ಯೂಸರ್ ಅಂತ. ಈ ಸಿನಿಮಾಗೂ ಕೂಡ ಅಷ್ಟೇ ನಿಜವಾದ ಪ್ರೊಡ್ಯೂಸರ್ ಡೈರೆಕ್ಟರ್ ನಾನಲ್ಲ, ಎಲ್ಲ ನನ್ನ ಸಿನಿಮಾ ತಂಡದವ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಒಂದು ಇದು ಮೇಲ್ ಬರೋದೇ ಹೇಳಿದೆ, ನಮ್ಮ ಅಪ್ಪ ಅಮ್ಮ ನಮ್ಮ ಇದು ಸರ್, ಒಂದು ಭಗವಂತನ ಒಂದು ಅಪ್ಪಣೆ ಇದೆ, ಒಂದು ಗರಿಕೆ ಒಂದು ಕಡಿನೂ ಅಲ್ಲಾಡದಂತೆ. ನೀವೆಲ್ಲ ಮಾಧ್ಯಮ ಆದವರು ನೀವು ಒಂದು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಒಂದು ಸಣ್ಣ ಅಂದರೆ ಸಣ್ಣ ಸಿನಿಮಾಗೂ ಕೂಡ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಬಟ್ ನೀವು ಮನಸ್ಸು ಮಾಡಿದ್ರೆ ಈ ಸಿನಿಮಾನ ಇನ್ನೆಲ್ಲ ತೊಗೊಂಡೋಗಿ ರೀಚ್ ಮಾಡ್ಬೋದು. ಬಟ್ ಅದಕ್ಕೂ ಮೀರಿ ನಾನೇನು ಹೇಳೋಕ್ಕಾಗ್ತಿಲ್ಲ, ಯಾಕಂದ್ರೆ ತುಂಬ ನರ್ವಸ್ ಆಗಿಬಿಟ್ಟಿದ್ದೀನಿ. ಇದಕ್ಕೆ ನನಗೆ ಬ್ಯಾಕ್ಬೋನ್ ಆಗಿ ನಮ್ಮ ಅಪ್ಪಾಜಿ ಸರ್, ಪಿ ಆರ್ ನಾಗೇಂದ್ರ ಸರ್ ಅಪ್ಪಾಜಿಯವರು ಬ್ರಹ್ಮರಾಕ್ಷಸಗೂ ಸಹ ಕೂಡ ಅಪ್ಪಾಜಿ ಕೂಡ ಮಾಡಿದ್ದು. ಈ ಸಿನಿಮಾಗೆ ಅಪ್ಪಾಜಿ ನೀವು ಮಾಡಬೇಕು ಅಂತ ಕೇಳ್ಕೊಂಡ್ರೆ ನನಗೆ ತುಂಬ ಸಪೋರ್ಟಿಯಾಗಿ ನಿಂತ್ಕೊಂಡು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಅಪ್ಪಾಜಿ ನಿಮಗೆ ತುಂಬ ಧನ್ಯವಾದ ಅಪ್ಪಾಜಿ. ದಯವಿಟ್ಟು ನನ್ನಿಂದ ಏನಾದರೂ ತಪ್ಪಾಗಿದೆ ಕ್ಷಮಿಸಿ ಕೆಲವೊಂದು ಮಾತಾಡೋದ್ರಲ್ಲಿ. ಮಂಜಿನಲ್ಲಿ ಏನೋ ಒಂದು ಜೀವನದಲ್ಲಿ ಒಂದು ಘಟನೆ ನಡೆದೋಗ್ಬಿಡುತ್ತೆ. ಆ ಘಟನೆಯಿಂದ ಈಚೆ ಬಂದಿರ್ತೀನಿ. ಅದನ್ನ ಹೆಂಗೆ ನಾನು ಅಂದರೆ ಪರಿಹಾರ ಮಾಡೋಕ್ಕಾಗುತ್ತೆ ಅನ್ನೋ ಟೈಮಲ್ಲಿ ಭಗವಂತ ಒಂದು ರೂಪದಲ್ಲಿ ಬರ್ತಾನೆ. ಮಗು ನಾನಿದ್ದೀನಿ, ನೀನು ಧೈರ್ಯವಾಗಿ ಮುನ್ನುಗ್ಗು, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾನೆ ಆ ಭಗವಂತ. ಆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಈ ಸಿನಿಮಾ ಇವಾಗ ಒಳ್ಳೇದಾಗಿ ಇಲ್ಲಿವರೆಗೂ ಬಂದಿದೆ. ಮೇಗೆ ಮತ್ತು ತಪ್ಪಿದ್ರೆ ಜೂನ್ಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಥಿಯೇಟ್ರಿಗೆ. ಈಗ ಥಿಯೇಟ್ರಿಕಲ್ ಟ್ರೈಲರ್ ಅಂತ ಇಷ್ಟೊಂದು ಬಿಡ್ತಾ ಇದ್ದೀನಿ. ಟ್ರೈಲರ್ ಬಂದು 30ಕ್ಕೆ ಲಾಂಚ್ ಮಾಡ್ತಾ ಇದ್ದೀನಿ ಸರ್. ಆದರೆ ನಿಮ್ಮ ಅವ್ರಿಗೆಲ್ಲ ಮಾಧ್ಯಮಿಕರವ್ರಿಗೂ ನನ್ನ ಸ್ನೇಹಿತರು ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಇದು ಮಾಡಿದೆ. ಇಷ್ಟೇ ಹೇಳ್ಬೋದು ಸರ್. ಅಂದರೆ ಅದು ನೆಕ್ಸ್ಟ್ ಅದಕ್ಕೆ ಅಂತ ಒಂದು ಪ್ರೊಡ್ಯೂಸರ್ ಕಡೆಯಿಂದ ಒಂದು ಪ್ರೆಸ್ ಮೀಟ್ ಆಗುತ್ತೆ, ಎಲ್ಲನೂ ಆ ಟೈಮಲ್ಲಿ ಹೇಳ್ತೀನಿ ನಾನು. ಅಣ್ಣ ಆ ಥರ ಏನಿಲ್ಲ ಬಡು. ಅಂದರೆ ಕಥೆಗೆ ಏನು ಬೇಕಾಯಿತು ಅದನ್ನ ಮಾಡ್ಕೊಂಡೆ. ಅಂದರೆ ಇದು ಬಂದು ಗೋಲಿ ಸೋಡಾ, ತಮಿಳ್ ಸಿನಿಮಾ ನೋಡಿದ್ರೆ ನಾನು, ಗೋಲಿ ಸೋಡಾ ಆ ಥರ ಒಂದು ಜಾನರ್ ಮೇಲೆ 3 ಜನ ಹುಡುಗರು ಲೈಫ್ ಸ್ಟೋರಿಲಿ ಏನು ನಡೀತದೆ ಅಂದರೆ 3 ಜನ ಹುಡುಗರು ಅನಾಥರು ಇರ್ತಾರೆ. ಅದ್ರ ಜೊತೆಗೆ ಹೀರೋಯಿನ್ ಕೂಡ ಅನಾಥ ಆಗಿರ್ತಾರೆ. ಅವಳು ಈ 3 ಜನರ ಲೈಫ್ ಜೊತೆಗೆ ಎಂಟ್ರಿ ಕೊಡ್ತಾಳೆ. ಪತ್ರಕರ್ತರಾಗಿ ನಮ್ಮ ಅದೇ MS ತ್ಯಾಗರಾಜ್ ಸರ್ ಅಪ್ಪಾಜಿಯವರು ಅದರಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರ ಒಂದು ಜರ್ನಿಯಲ್ಲಿ ಟ್ರಾವೆಲ್ ಮಾಡ್ತೀವಿ. ಸಿನಿಮಾ ಈ ಥರ ಟ್ರಾವೆಲ್ ಆಗುತ್ತೆ ಸರ್. ಅದು ಅಂದರೆ ಅವ್ರ ಲೈಫ್ ಸ್ಟೈಲಲ್ಲಿ ಒಂದು ದೊಡ್ಡ ಘಟನೆ ನಡೆಯುತ್ತೆ. ಅದಕ್ಕೆ ಜೈಲಿಗೂ ಹೋಗ್ತಾರೆ 3 ಜನ ಹುಡುಗರು. ಜೈಲಿಂದ ತಪ್ಪಿಸ್ಕೊಂಡು ಏನು ಮಾಡ್ತಾರೆ ಅನ್ನೋದೇ ಸಿನಿಮಾದಲ್ಲಿ ತೋರಿಸ್ತಿದ್ದೀನಿ ಸರ್. ಅಂದರೆ ಭಗವಂತನ ಅದೇ ಹೇಳಿದ ಸರ್, ಶ್ರೀಕೃಷ್ಣ ಪರಮಾತ್ಮ ತನ್ನ ಪಾಂಡವರು ಉಳಿಸೋಕ್ಕೋಸ್ಕರ ಹೇಗೆ ಒಂದು ಬುದ್ಧಿವಂತಿಕೆಯಿಂದ ಯುದ್ಧನ ಗೆಲ್ತಾನೆ, ಆ ಒಂದು ಯುದ್ಧನ ಹೆಂಗೆ ಗೆಲ್ತೀವಿ ಅನ್ನೋದನ್ನ ನಾನು ಸಿನಿಮಾ ಮುಖಾಂತರ ತೋರಿಸ್ತಾ ಇದ್ದೀನಿ ಸರ್. ಸಾಂಗ್ ಮೇಲೆ ಎಲ್ಲ ಮಂದಿಯವ್ರನ್ನ ಸಾಂಗ್ ಪ್ಲೇ ಆಗುತ್ತೆ. ಆ ಒಂದು ಸಾಂಗಲ್ಲಿ ನಾವು ಆದಷ್ಟು ಆ ಡೆಸ್ಟಿನೇಷನ್ನ ರೀಚ್ ಮಾಡಿರ್ತೀವಿ. ಅಲ್ಲಿಂದ ಆ ಬರುವಂಥ ಸಾಂಗು ಸರ್, ಅದು ಎಲ್ಲ ಒಂದು ಸಾಂಗ್. ಟೋಟಲ್ ಸಿನಿಮಾದಲ್ಲಿ 5 ಹಾಡಿದೆ.
ಕ್ಲೈಮ್ಯಾಕ್ಸ್ ಎಲ್ಲ ನೀವೇ ಮಾಡಿ. ಇಲ್ಲ ಅಂದರೆ ಗೋಲಿ ಸೊಡಗೋದಕ್ಕೂ 1% ಸಂಬಂಧ ಇಲ್ಲ. ನಾನು ಜನರಲಾಗಿ ಹೇಳಿದೆ ಆ ಥರ ಒಂದು 3 ಜನ ಕ್ಯಾರೆಕ್ಟರ್ ಹುಡುಗರದ್ದು ಒಂದು ಲೈಫ್ ಸ್ಟೋರಿಯಲ್ಲಿ ಏನು ನಡೀತದೆ ಅನಾಥ ಹುಡುಗರಲ್ಲಿ ಅನ್ನೋದೊಂದು ತೋರಿಸಿದ್ದೀವಿ. ನಿರ್ಮಾಪಕರು ಮತ್ತು ಈ ಚಿತ್ರದ ನಾಯಕರು ಶಂಕರ್ ಅವರಿಗೆ ಶುಭವಾಗಲಿ. ನನಗೆ ಈ ಚಿತ್ರದ ಶೀರ್ಷಿಕೆ ತುಂಬ ಇಷ್ಟ ಆಯಿತು. ಶ್ರೀಕೃಷ್ಣ ಅನ್ನೋದು ತುಂಬ ಆಕರ್ಷಿತವಾದ ಶೀರ್ಷಿಕೆ, ತುಂಬ ಇಷ್ಟ ಆಯಿತು. ಮೊನ್ನೆ ಸಿಕ್ಕಿದಾಗ ಇದ್ರ ಬಗ್ಗೆ ಮಾತಾಡ್ತಾಯಿದ್ರು. ಕಂಟೆಂಟ್ ತುಂಬ ಚೆನ್ನಾಗಿದೆ. ಲೈನ್ ಹೇಳಿದ್ರು, ಒಂದು ಟೀಸರ್ ತೋರಿಸಿದ್ರು ನನಗೆ ಭೇಟಿಯಾದ ಎಡಿಟಿಂಗ್ ರೂಮಲ್ಲಿ. ತುಂಬ ಅದ್ಭುತವಾಗಿತ್ತು. ಸಂಗೀತ ನಿರ್ದೇಶಕರು ಅದ್ಭುತವಾಗಿ ಸಂಗೀತ ಮಾಡಿದ್ದಾರೆ. ಛಾಯಾಗ್ರಾಹಕರು ಒಳ್ಳೆಯ ಸೊಗಸಾದ ಛಾಯಾಗ್ರಹಣ ಮಾಡಿದ್ದಾರೆ. ಮೇಕಿಂಗ್ ಚೆನ್ನಾಗಿದೆ, ಕಥಾವಸ್ತು ಚೆನ್ನಾಗಿದೆ. ಇಡೀ ಟೀಮ್ಗೆ ಶುಭವಾಗಲಿ. ಚಿತ್ರ ಬಿಡುಗಡೆಗೊಂಡ ಎಲ್ಲ ಚಿತ್ರಮಂದಿರಗಳು ಶತದಿವಸ ಆಚರಿಸ್ತಾ ಇದ್ದಾರೆ. ನಾನು ಇಡೀ ನಮ್ಮ ಶ್ರೀಕೃಷ್ಣ ತಂಡಕ್ಕೆ ಶುಭ ಹಾರೈಸ್ತೀನಿ. ಒಳ್ಳೆಯದಾಗಲಿ ನಿರ್ದೇಶಕರೇ ನಿಮಗೆ. ಗೊಬ್ಬಯ್ಯ